ಹೇಗೆ ಅಟ್ರಾಕ್ಟಿವ್ ಆಗಿ ನಮ್ಮ ಒಂದು ಇಂಪ್ರೆಷನ್ನ ಸೆಟ್ ಮಾಡುವಂಥದ್ದು, ನಮ್ಮನ್ನು ಜನ ನ್ಯಾಚುರಲಾಗಿ ಇಷ್ಟಪಡುವ ಒಂದು ಟೆಕ್ನಿಕ್ ಏನು ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ದಿಸ್ ಈಸ್ ಅಕಾರ್ಡಿಂಗ್ ಟು ಸೈಕಾಲಜಿ, ಅಕಾರ್ಡಿಂಗ್ ಟು ದ ಹ್ಯೂಮನ್ ಸೈಕಾಲಜಿ. ಸೊ ನಮ್ಮಲ್ಲಿ ಯಾವ ಇಂಪಾರ್ಟೆಂಟ್ ಗುಣಗಳನ್ನ ನಾವು ಅಳವಡಿಸ್ಕೊಂಡ್ರೆ ನಮ್ಮ ಲೈಫ್ನಲ್ಲಿ ನ್ಯಾಚುರಲಾಗಿ ಪೀಪಲ್ ಸ್ಟಾರ್ಟ್ ಕಮ್ಮಿಂಗ್ ಟು ಅಸ್, ಟಾಕಿಂಗ್ ಟು ಅಸ್. ಸೊ ಇದನ್ನು ಹೇಗೆ ಬೆಳೆಸೋದು ಅಂತ ಹೇಳ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬಹುದು ಅಥವಾ ನೀವು ಆಫೀಸ್ಗೆ ಬಂದು ಆದರೂ ಪಡಿಬೋದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ಸೊ ಇದು ನಮ್ಮ ಎಕ್ಸ್ಪ್ರೆಷನ್, ಫೇಸ್ ಎಕ್ಸ್ಪ್ರೆಷನ್ ಮ್ಯಾಟರ್ಸ್ ಅ ಲಾಟ್. ಹೌದು, ನಾವು ಯಾವ ರೀತಿಯಾಗಿ ವರ್ತಿಸ್ತೀವಿ, ನಮ್ಮ ಹಾವಭಾವ ಹೇಗಿದೆ ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ಇದನ್ನು ಫಸ್ಟ್ ನೀವು ಎನಲೈಸ್ ಮಾಡ್ಕೋಬೇಕು ಅಂತ ಇದ್ದೀರಾ ಅಂದರೆ, ನೀವು ದುಃಖವಾಗಿದ್ದಾಗ ಕನ್ನಡಿ ಮುಂದೆ ನಿಂತ್ಕೊಳ್ಳಿ. ದುಃಖವಾಗಿದ್ದಾಗ ಹೇಗೆ ಕಾಣ್ತೀರಾ, ಹಾಗೆ ನೀವು ಖುಷಿಯಾಗಿದ್ದಾಗ ಹೇಗೆ ಕಾಣ್ತೀರಾ, ಇದನ್ನೆಲ್ಲ ಸ್ವಲ್ಪ ನೋಟಿಸ್ ಮಾಡಬೇಕಾಗತ್ತೆ. ಬಿಕಾಸ್ ನಾವು ಆ ರೀತಿಯಾಗೆ ಇನ್ನೊಬ್ಬರ ಜೊತೆ ವರ್ತಿಸ್ತಾ ಹೋಗ್ತೀವಿ. ಆ ಎಕ್ಸ್ಪ್ರೆಷನ್ನೇ ನಾವು ಕ್ಯಾರಿ ಮಾಡ್ಕೊಂಡು ಹೋಗ್ತೀವಿ. ನಿಮ್ಮ ಪ್ರಕಾರ ನೀವು ಸ್ಮೈಲ್ ಮಾಡ್ತಾ ಇರಬಹುದು, ಬಟ್ ಮೇ ಬಿ ಅದು ಜನರಿಗೆ ತಲುಪದೇ ಇರಬಹುದು. ಸೊ ನಿಮ್ಮ ಎಕ್ಸ್ಪ್ರೆಷನ್ನ ಸ್ವಲ್ಪ ಇಫ್ ಯು ರಿಫ್ಲೆಕ್ಟ್ ಯು ವಿಲ್ ಸಿ ದ ಚೇಂಜಸ್. ಸೊ ಫ್ಲಡ್ಡಿಂಗ್ ಮೆಥಡ್ ಅಂತ ಇದೆ ಒಂದು. ಏನಂದರೆ, ಇವಾಗ ನೀವೊಂದು ಸಮಾರಂಭಕ್ಕೆ ಹೋಗಿದ್ದೀರಾ, ಯಾರು ಮಾತಾಡಿಸ್ಬೇಕು ಅನ್ನುವಂಥ ಒಂದು ಇಂಟೆನ್ಷನ್ ಇದೆ ನಿಮಗೆ. ಈಗ ನೀವೇನು ಮಾಡಬೇಕಾಗತ್ತೆ ಅಂದರೆ, ನಿಮ್ಮದೇ ಆದ ಒಂದು ಛಾಪನ್ನು ಅಲ್ಲಿ ಮೂಡಿಸ್ಬೇಕು ಅಂತ ಇದ್ದಾಗ, ಯಾರೇ ಆದರೂ ಬಂದಾಗ ಕೂತ್ಕೊಳ್ಳೋಕ್ಕೆ ಸ್ವಲ್ಪ ಅವಕಾಶ ಕೊಡಿ, ಸೆಟಲ್ ಆಗಬೇಕು. ಸೊ ಅದು ನಾನು ಆಗಲೇ ಹೇಳಿದಾಗೆ ಅವ್ರು ನಿಮ್ಮ ಮನೆಗೆ ಬಂದಿರಬಹುದು, ಅಥವಾ ಅವರು ನೀವೊಂದು ಸಮಾರಂಭಕ್ಕೆ ಹೋಗಿರಬಹುದು, ಅಥವಾ ನೀವೊಂದು ಫಂಕ್ಷನ್ನ ಅಟೆಂಡ್ ಮಾಡ್ತಿರ್ಬೋದು. ಏನೇ ಆಗಿರಲಿ, ಒಬ್ಬರು ಎಂಟರ್ ಆಗ್ತಾರೆ, ನೀವಾಗಲೇ ಆ ಜಾಗದಲ್ಲಿದ್ದೀರಾ ಅಂದಾಗ ಅವರು ಸ್ವಲ್ಪ ಸೆಟಲ್ ಆದ ನಂತರ ಮೇ ಬಿ ಆಫ್ಟರ್ 2-3 ಮಿನಿಟ್ಸ್ ನೀವು ಅವ್ರ ಪಕ್ಕ ಹೋಗಿ ಕೂತ್ಕೊಂಡು ಒಳ್ಳೆಯ ಸ್ಮೈಲಿಂಗ್ ಫೇಸ್ನ ಇಟ್ಕೊಂಡು ಮಾತಾಡುವಂಥದ್ದು. ಮೀನ್ಸ್ ನೀವೇನು ಮಾಡ್ತಿದ್ದೀರಾ ಅಂದರೆ, ಇಲ್ಲಿ ದಿಸ್ ಇಸ್ ವೆರಿ ವೆರಿ ಎಫೆಕ್ಟಿವ್. ಇದು ನೀವು ಯೂಸ್ ಮಾಡಿದ್ರೆ ನೀವು ನೋಡ್ತೀರಾ ಚೇಂಜಸ್. ನಿಮ್ಮ ಒಂದು ರಿಲೇಷನ್ಶಿಪ್ ತುಂಬ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಇದು ಯಾರ ಹತ್ರನಾದರೂ ನೀವು ಮಾಡಬಹುದು. ಅವ್ರ ಪಕ್ಕ ಹೋಗಿ ಕೂತ್ಕೊಂಡು, ಪಕ್ಕ ಅನ್ನೋದಕ್ಕಿಂತ ಮೇ ಬಿ ಫೇಸ್ ಟು ಫೇಸ್ ನೀವು ಮಾತಾಡೋದು, ಹೇಗಿದ್ದೀರಾ, ಲೈಕ್ ಚೆನ್ನಾಗಿದ್ದೀರಾ, ಈ ಥರ ವೆರಿ ವೆರಿ ಪಾಯಿಂಟೆಡ್ ಕೈಂಡ್ ಆಫ್ ಅ ಟಾಕ್ ಅವ್ರ ಜೊತೆ ಮಾಡುವಂಥದ್ದು. ಐ ಕಾಂಟ್ಯಾಕ್ಟ್ನ ಇಟ್ಕೊಂಡು ಮಾತಾಡುವಂಥದ್ದು. ನಂಗೆ ತುಂಬ ಖುಷಿಯಾಯಿತು, ಎಷ್ಟೊಂದು ದಿನ ಆದಮೇಲೆ ನಿಮ್ಮನ್ನ ನೋಡ್ತಾ ಇದ್ದೀನಿ ಅಂತ ನಿಮ್ಮ ಪ್ರೆಸೆನ್ಸ್ನ ಅವ್ರಿಗೆ ಫೀಲ್ ಮಾಡಿಸ್ತಿದ್ದೀರಾ. ಸೊ ಸ್ಪೆಷಲಿ ಇದು ಒಂದು ಸಮಾರಂಭದಲ್ಲಿ ನೀವು ಮಾಡಿದ್ರಿ ಅಂದರೆ, ಅವ್ರು ನಿಮ್ಮನ್ನು ಲೈಕ್ ಬಹಳ ನಿಮ್ಮ ಒಂದು ಎನರ್ಜಿನ ಅವ್ರು ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ. ಆ ಒಂದು ಫಂಕ್ಷನ್ ಆದ ನಂತರ ಅವ್ರು ಬಂದರು, ನನ್ನ ಜೊತೆ ಕೂತಿದ್ರು, ಎಷ್ಟು ಚೆನ್ನಾಗಿ, ಅವ್ರು ಬ್ಯುಸಿ ಇದ್ದರೂ ಕೂಡ ನನಗೆ ಟೈಮ್ ಕೊಟ್ಟು ಮಾತಾಡಿದ್ರು. ಸೊ ಇದು ಸ್ವಲ್ಪ ನಿಮಗೆ, ನೀವೇ ಬ್ಯುಸಿ ಆಗಿದ್ದೀರಾ ಅಂದರೆ ನಿಮ್ಗೆ ಮಾಡೋಕ್ಕೆ ಕಷ್ಟ ಆಗ್ಬೋದು, ಬಟ್ ಇದನ್ನು ಮಾಡಿದ್ರೆ ಯು ಸಿ ಅ ಲಾಟ್ ಆಫ್ ಚೇಂಜಸ್. ಸೊ ಇದನ್ನು ನಾವು ಫ್ಲಡ್ಡಿಂಗ್ ಮೆಥಡ್, ಇಮೋಷ್ನಲಿ ಫ್ಲಡ್ಡಿಂಗ್ ಮೆಥಡ್ ಅಂತ ಹೇಳ್ತೀವಿ. ಅಂದರೆ ನಿಮ್ಮ ಒಂದು ಛಾಪನ್ನು ಸೆಪ್ರೇಟಾಗಿ ಮೂಡಿಸ್ಬೇಕು ಅಂತ ಇದ್ದೀರಾ ಒಂದು ಜಾಗದಲ್ಲಿ ಅಂದಾಗ, ಯು ಹ್ಯಾವ್ ಟು ಸಿಟ್ ವಿತ್ ದೆಮ್, ಸ್ಮೈಲ್, ಒಳ್ಳೆಯ ಸ್ಮೈಲಿಂಗ್ ಫೇಸ್ನ ಇಟ್ಕೊಂಡು ಅವ್ರ ಜೊತೆ ಹೋಗಿ ಮಾತಾಡುವಂಥದ್ದು. ಅದು ಒಂದು 5 ನಿಮಿಷ ಅವ್ರ ಜೊತೆ ನೀವು ಕೂತ್ಕೊಂಡು ಜಸ್ಟ್ ಸಿಟ್. ನೀವೇನೂ ಮಾಡೋ ಅವಶ್ಯಕತೆ ಇಲ್ಲ, ಪಾಸಿಟಿವ್ ಎನರ್ಜಿನ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀರಾ, ಅಷ್ಟೇ ಫೋಕಸ್ ಮಾಡುವಂಥದ್ದು. ಇದು ಕೂಡ ನಿಮ್ಮ ಒಂದು ರಿಲೇಷನ್ಶಿಪ್ನಲ್ಲಿ ಬದಲಾವಣೆ ನೋಡ್ತೀರಾ. ಯಾವ ರಿಲೇಷನ್ಶಿಪ್ನ ನೀವು ಸರಿ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ, ಆ ರಿಲೇಷನ್ಶಿಪ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಇದನ್ನು ನೀವು ಯಾವ ಒಂದು ವಿಷಯದಲ್ಲಾದರೂ ಅಪ್ಲೈ ಮಾಡ್ಬೋದು. ನಾನು ಹೇಳಿದ್ನ, ಆ ದಿನ ಎಲ್ಲ ಬ್ಯುಸಿ ಇದ್ದರೂ ಕೂಡ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಮಾಡ್ಬೋದು. ಮೇ ಬಿ ಒಳ್ಳೆ ಕಾಫಿ ಮಾಡಿಕೊಟ್ಟು ಅವ್ರ ಪಕ್ಕ ಕೂತ್ಕೊಳ್ಳೋದಕ್ಕಿಂತ ಮೇ ಬಿ ಎದುರು ಬದ್ರು ಕೂತ್ಕೊಂಡು, ಹೇಗಿತ್ತು ನಿನ್ನ ದಿನ, ಓ ಗಾಡ್ ಐ ಮಿಸ್ಡ್ ಯು ಸೋ ಮಚ್. ಸೊ ಹ್ಯಾವಿಂಗ್ ಅ ಪಾಸಿಟಿವ್ ಹ್ಯಾಪಿ ಕಾನ್ವರ್ಸೇಷನ್ ಮ್ಯಾಟರ್ಸ್ ಅ ಲಾಟ್. ಇದನ್ನು ನೀವು ಮಾಡಿ ನೋಡಿ, ನೀವು ಚೇಂಜಸ್ನ ಐ ಬೆಟ್ ಯು ಖಂಡಿತವಾಗ್ಲೂ ನೋಡ್ತೀರಾ. ಸೆಕೆಂಡ್ ವಿಚಾರ ಏನಾಗುತ್ತೆ ಅಂದರೆ, ಗಿಫ್ಟಿಂಗ್ ಎನರ್ಜಿ ಅಂತ ಇದೆ. ಗಿಫ್ಟಿಂಗ್ ಎನರ್ಜಿ ಅಂದರೆ ಏನು? ನಾನೇನು ನಿಮಗೆ ಎಕ್ಸ್ಪೆನ್ಸಿವ್ ಥಿಂಗ್ನ ಕೊಡಿ, ಎಕ್ಸ್ಪೆನ್ಸಿವ್ ವಿಷಯಗಳನ್ನ ನೀವು ಮಾಡಬೇಕು ಒಬ್ರಿಗೆ ಅಂತ ನಾನು ಹೇಳ್ತಾ ಇಲ್ಲ. ಈಗ ನೀವು ಒಬ್ಬರು ಮನೆಗೆ ಹೋಗ್ತಾ ಇದ್ದೀರಾ, ಮೇ ಬಿ ಒಂದು 6 ತಿಂಗಳ ನಂತರ ಆ ವ್ಯಕ್ತಿನ ಹೋಗಿ ನೀವು ಮೀಟ್ ಮಾಡ್ತಾ ಇದ್ದೀರಾ ಅಂದರೆ, ನೀವೇನು ಮಾಡಬೇಕಾಗತ್ತೆ, ಒಂದು ಸ್ವೀಟ್ ಬಾಕ್ಸ್, ಅವ್ರಿಗೇನು ಇಷ್ಟ ಆಗುತ್ತೆ ಆ ಸ್ವೀಟ್ನ ಮೈಂಡ್ನಲ್ಲಿ ಇಟ್ಕೊಳ್ಳಿ.
ಅಕಸ್ಮಾತ್ ನಿಮಗೆ ಅವ್ರು ಯಾವ ಸ್ವೀಟ್ ಇಷ್ಟಪಡ್ತಾರೆ ಗೊತ್ತಿಲ್ಲ, ಬಟ್ ಫ್ರೂಟ್ಸ್, ಯಾರೂ ಫ್ರೂಟ್ಸ್ಗೆ ನೋ ಅಂತ ಹೇಳಲ್ಲ. ಫ್ರೂಟ್ಸ್ನ ಕ್ಯಾರಿ ಮಾಡ್ಕೊಂಡು ಹೋಗೋರಿಗೆ ಕೊಡುವಂಥದ್ದು. ಇದು ಅವ್ರಿಗೆ ತೊಗೊಳಕ್ಕಾಗುತ್ತೋ ಇಲ್ವೋ ಅನ್ನೋದಲ್ಲ, ನಿಮ್ಮ ಒಂದು ಫೀಲ್ನ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡ್ತಾಯಿದ್ದೀರಾ. ನನಗೆ ನಿಮ್ಮ ಮನೆಗೆ ಬರೋದು ಖುಷಿ ಆಗ್ತಾಯಿದೆ, ಆ್ಯಂಡ್ ನನಗೆ ಇದನ್ನು ಕೊಡೋದ್ರಿಂದನೂ ನಿನ್ನ ಲೈಫ್ ಭಾಗ ಆಗೋಕ್ಕೆ ಇಷ್ಟ ಆಗ್ತಾಯಿದೆ. ಸೊ ಯು ಆರ್ ಎಕ್ಸ್ಪ್ರೆಸ್ಸಿಂಗ್ ಯುವರ್ ಲವ್ ಥ್ರೂ ಅ ಗಿಫ್ಟ್. ನಾನು ಆಗಲೇ ಹೇಳಿದಾಗೆ ಒಂದು ₹500 ಆಗೋದಿಲ್ಲ. ನೀವು ಏನಾದ್ರು ಕೊಡ್ತಿದ್ದೀರಾ, ಅದರ ಒಂದು ಸ್ವೀಟ್ ಬಾಕ್ಸ್ ಕೊಡ್ತಿದ್ದೀರಾ ಅಂದರೆ, ಅಥವಾ ಒಂದು ಚಾಕ್ಲೇಟ್ ಇರಬಹುದು, ಅಥವಾ ಒಂದು ಫ್ರೂಟ್, ಮೇ ಬಿ ಬಾಳೆಹಣ್ಣು, ಆ್ಯಪಲ್ಸ್, ಮ್ಯಾಂಗೋಸ್, ಈ ಥರ ಮ್ಯಾಂಗೋ ಸೀಸನ್ ಇವಾಗ. ಸೊ ಜಸ್ಟ್ ಡೋಂಟ್ ಗೋ ಎಂಪ್ಟಿ ಹ್ಯಾಂಡೆಡ್. ಈ ರೂಲ್ನ ನೀವು ದಯವಿಟ್ಟು ಫಾಲೋ ಮಾಡಿ. ಇದು ಒಬ್ಬೊಬ್ಬರಿಗೆ ಆ ಎನರ್ಜಿ ಬರುತ್ತೆ. ಏನಂದರೆ ಇವರು ಖಾಲಿ ಕೈಯಲ್ಲಿ ಬಂದುಬಿಟ್ರಲ್ಲ, ಅವರೇನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ, ಆದರೆ ನೀವು ಆ ವ್ಯಕ್ತಿ ಜೊತೆ ಒಳ್ಳೆಯ ರಿಲೇಷನ್ಶಿಪ್ನ ಬಿಲ್ಡ್ ಮಾಡಬೇಕು ಅನ್ನುವಂಥ ಆಸೆ ಇದೆ ಅಂದರೆ ದಿಸ್ ಈಸ್ ಅ ಮಸ್ಟ್. ಅದು ನೀವು ಆ ವ್ಯಕ್ತಿಯನ್ನು ತುಂಬ ದಿನ ಆದಮೇಲೆ ಮೀಟ್ ಮಾಡ್ತಾ ಇದ್ದೀರಾ ಅಂದರೆ, ಅದನ್ನ ನೀವು ಮಾಡೋದ್ರಿಂದ ನಿಮ್ಮ ರಿಲೇಷನ್ಶಿಪ್ಸ್ ತುಂಬ ಸ್ಟ್ರಾಂಗ್ ಆಗುತ್ತೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಅ ವೆರಿ ಗುಡ್ ಲಿಸ್ನರ್. ಇದನ್ನು ನಾನು ತುಂಬ ನನ್ನ ಲೈಫ್ನಲ್ಲೂ ಅಳವಡಿಸ್ತೀನಿ. ಬೀಯಿಂಗ್ ಅ ಸೈಕಾಲಜಿಸ್ಟ್, ಐ ಶುಡ್ ಬಿ ಅ ವೆರಿ ಗುಡ್ ಲಿಸ್ನರ್. ಅದಿಲ್ಲ ಅಂದರೆ ನನಗೆ ವ್ಯವಹಾರ ಮಾಡೋಕ್ಕೆ ಆಗೋದಿಲ್ಲ. ಸೊ ಜನಕ್ಕೆ ಅವರ ಸ್ಟೋರೀಸ್ನ ಹೇಳ್ಕೊಳ್ಳೋಕೆ ತುಂಬ ಇಷ್ಟ ಆಗುತ್ತೆ. ಹಾಗೆ ನೀವು ಕೂಡ, ನಾನು ಇದ್ದೀನಿ, ನಿನ್ನ ಖುಷಿಯನ್ನು ಕೇಳೋಕ್ಕೂ ನಾನು ರೆಡಿ ಇದ್ದೀನಿ, ನಿನ್ನ ದುಃಖದ ಬಗ್ಗೆ ಚರ್ಚೆ ಅಥವಾ ಮಾತುಕತೆ ಮಾಡೋಕ್ಕೂ ನಾನು ರೆಡಿ ಇದ್ದೀನಿ ಅನ್ನುವ ಒಂದು ಭಾವನೆಯನ್ನು ಮೂಡಿಸೋದು ಹೇಗೆ ಅಂದರೆ, ಯು ಆರ್ ಬೀಯಿಂಗ್ ವಿತ್ ದೆಮ್, ಜಸ್ಟ್ ಕೇಳ್ತಾ ಇದ್ದೀರಾ. ಅವ್ರು ಏನು ಹೇಳ್ತಾ ಇದ್ದಾರೆ ಅದನ್ನ ಕೇಳ್ತಾ ಇದ್ದೀರಾ, ಕ್ಯೂರಿಯಸ್ ಆಗಿ ಅದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೀರಾ. ಆವಾಗಲೂ ಕೂಡ ನೀವು ಬೆಸ್ಟ್ ಎನರ್ಜಿನ ಆ ವ್ಯಕ್ತಿಗೆ ಪಾಸ್ ಮಾಡ್ತಿದ್ದೀರಾ, ಹಾಗೂ ಆ ವ್ಯಕ್ತಿಗೆ ನಿಮ್ಮನ್ನ ಮತ್ತೆ ಮೀಟ್ ಮಾಡಬೇಕು ಅಂತ ಖಂಡಿತವಾಗ್ಲೂ ಅನಿಸುತ್ತೆ. ಈ ವೆರಿ ಸಿಂಪಲ್ ಬಟ್ ವೆರಿ ಎಫೆಕ್ಟಿವ್. ಇಷ್ಟನ್ನು ಮಾಡಿದ್ರೆ ಯು ವಿಲ್ ಸಿ ಅ ಲಾಟ್ ಗುಡ್ ಚೇಂಜಸ್ ಇನ್ ಯೋರ್ ರಿಲೇಷನ್ಶಿಪ್. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.